ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂದಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು.
ಸಂಡೂರು ತಾಲೂಕಿನ ಸಮಸ್ತ ನಾಗರಿಕರಿಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೀಕ್ಷಕರ, ಸಂಡೂರಿನಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಈಶ್ವರ ದೇವಸ್ಥಾನದ ಇಲ್ಲಿ ನಡೆಯುವಂತ ಪೂಜಾ ಕೈಕರ್ಯಗಳನ್ನ ನಿಮ್ಗೆ ತೋರಿಸುವಂತ ವ್ಯವಸ್ಥೆಯನ್ನ ನಮ್ಮ ಚಾನೆಲ್ ಮುಖಾಂತರ ನಾವೀಗ ಮಾಡ್ತಾ ಇದ್ವಿ. ಇವತ್ತು ನಾನು ಸಂಡೂರಿನಲ್ಲಿ ಅತ್ಯಂತ ಪುರಾತನವಾದ ಮತ್ತು ರಾಜಮನೆತನಗಳಿಂದ ಸೇವೆ ಕೊಟ್ಟು ರಾಜ್ಯ ಮಂಥನದಿಂದಲೇ ಸ್ಥಾಪಿಸಲ್ಪಟ್ಟಂತ ಅತ್ಯಂತ ಪುರಾತನ ಶಿವ ದೇವಾಲಯ ನಮ್ಮ ಶಿವಪುರದ ಈಶ್ವರ ದೇವಾಲಯ. ಆ ಈಶ್ವರ ದೇವಸ್ಥಾನದಲ್ಲಿ ನಾವು ಇದೀಗ ಆಗಮಿಸಿದ್ದೇವೆ. ಅಲ್ಲಿಯ ಪ್ರಧಾನ ಅರ್ಚಕರು ಈಗ ನಮ್ಮೊಂದಿಗಿದ್ದಾರೆ. ಅವರು ಶಿವರಾತ್ರಿಯ ಮಹತ್ವ ಮತ್ತು ಇವತ್ತು ಬೆಳಿಗ್ಗಿಂದನೇ ಸೂರ್ಯೋದಯ ಉದಯ ಮುಂದನೆ ಅನೇಕ ಅಭಿಷೇಕಗಳನ್ನ ಮತ್ತು ಅನೇಕ ಪೂಜೆಗಳನ್ನ ಇಲ್ಲಿ ನೆರವೇರಿಸಿದ್ದಾರೆ. ಅವುಗಳನ್ನ ಕೇಳೋಣ. ಇವತ್ತು ಶಿವರಾತ್ರಿಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಅವರು ನಮ್ಮ ಚಾನೆಲ್ ಮುಖಾಂತರ ತಮಗೆ ನೀಡ್ತಾ ಇದ್ದಾರೆ. ತಮಗೆ ಮೊದಲಿಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಎಲ್ಲ ಸಮಸ್ತ ಸಂಡೂರಿನ ಭಕ್ತಾದಿಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರಾಣೇಶ ಆಚಾರ ಮುತಿ ಅಂತ ಹೇಳಿ ಈ ಶಿವಪುರ ದೇವಸ್ಥಾನದ ಪ್ರಧಾನ ಅರ್ಚಕರಾಗ್ತಕ್ಕಂಥವರಾಗಿದ್ದೀವಿ. ಈ ಒಂದು ಟಿವಿ ಚಾನಲ್ ಮುಖಾಂತರ ಎಲ್ಲಾ ಭಕ್ತಾದಿಗಳಲ್ಲಿ ಅತ್ಕಿಂಚಿತ್ ಯಥಾಮತಿ ಶಿವನ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಪುಟ್ಟ ಕಾರ್ಯಕ್ರಮವನ್ನ ಈ ಚಾನಲ್ ಹಮ್ಮಿಕೊಂಡವರಾಗಿದ್ದಾರೆ. ಎಲ್ಲ ಭಕ್ತಾದಿಗಳು ಸಂಡೂರಿನ ಎಲ್ಲರೂ ಕೂಡ ಈ ಟಿವಿ ಚಾನಲ್ ಮುಖಾಂತರ ನಮ್ಮ ದೇವಸ್ಥಾನದ ಎಲ್ಲ ವೈಭವವನ್ನು ನೋಡಿದವರಾಗಿ ಎಲ್ಲರೂ ಕೂಡ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಇವತ್ತಿನ ದಿನ ಮಹಾಶಿವರಾತ್ರಿ ಅಂತ ಹೇಳಿ ಪ್ರಸಿದ್ಧಿ. ಬರೀ ಮಹಾಶಿವರಾತ್ರಿ ಅಂತಾನೆ ಪ್ರಸಿದ್ಧಿ. ಯಾಕೆ ಆ ಶಿವನಿಗೆ ಇನ್ನೊಂದು ಹೆಸರು ಮಹಾರುದ್ರ ದೇವರು. ಆ ಶಿವನ ಹೆಸರೇ ಮಹಾರುದ್ರ ಅಂತ ಹೇಳಿ. ಯಾಕೆ ಮಹಾರುದ್ರ? ಶಾಸ್ತ್ರದಲ್ಲಿ ಆ ರುದ್ರದೇವರನ್ನ ಅಥವಾ ಈಶ್ವರನನ್ನ ಸ್ತೋತ್ರ ಮಾಡತಕ್ಕಂಥ ವಿಧಾನ ಹೀಗಿದೆ. ಧ್ಯೇಯ ಪಂಚಮಕೋ ರುದ್ರ ಪಟಿಕಾಮಲ ಕಾಂತಿಮ ವಿದ್ಯುತ್ ಭ್ರಾತೃಸರಜ ಜಾಮ್ಯಾನಸ್ತು ಮುಖಾನಿತು ಯಟಾವ ಬದ್ಧೆಂದು ಕಲಹ ಪ್ರಿಯಾಯುಕ್ ನಾಗಭೂಷಣ ಅಂತೇಳಿ ಈಶ್ವರನನ್ನ ಸ್ತೋತ್ರ ಮಾಡ್ತಾರೆ. ಏನು ಈಶ್ವರನ ಮಹತ್ವ? ಪಂಚಮುಖೋ ರುದ್ರ. ಈಶ್ವರನ 5 ಮುಖಗಳಿಂದ ಆತನನ್ನ ಚಿಂತನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತದೆ ಸ್ತೋತ್ರ. ಯಾಕೆ 5 ಮುಖ? ಶಿವನ 5 ಮುಖಗಳಲ್ಲಿ ನಾವೆಲ್ಲಿ ಹೋದ್ರು ಶಿವನ ಲಿಂಗ ನೋಡ್ತೀವಿ. ಆಗ್ಲಿ ಶಿವನ 5 ಮುಖದ ದರ್ಶನ ನಮಗೆ ಎಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಶಾಸ್ತ್ರ ಸ್ತೋತ್ರ ಹೀಗೆ ಯಾಕೆ ಮಾಡ್ತದೆ ಅಂದ್ರೆ, ಈ ಜಗತ್ತಿಗೆ ಹೆಸರು ಪ್ರಪಂಚ. ನಾವು ಪ್ರಪಂಚದಲ್ಲಿ ಇದ್ದೀವಿ. ಪ್ರಪಂಚ ಏನು ಪ್ರಪಂಚ? ಪಂಚ ಅಂದ್ರೆ 5. ಈ ಪ್ರಪಂಚದಲ್ಲಿ ಮುಖ್ಯವಾಗಿ 5 ವಸ್ತುಗಳು ಅಥವಾ 5 ನಿಯಾಮಕವಾಗಿರ್ತಕ್ಕಂಥ ಶಕ್ತಿಗಳು ಪಂಚಮಹಾಭೂತಗಳಂತ ಕರಿತೀವಿ. ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ ಅಂತೇಳಿ. ಈ ಪ್ರಪಂಚದ ಎಲ್ಲಾ ವ್ಯಾಪಾರವು 5ರಿಂದಲೇ ಆಗ್ತಕ್ಕಂಥದ್ದು. ಈ 5ಕ್ಕೂ ನಿಯಾಮಕರಾಗಿರ್ತಕ್ಕಂಥವರು, 5ರಲ್ಲಿ ನಿಂತುಕೊಂಡು ಜಗತ್ತನ್ನು ನಡೆಸ್ತಕ್ಕಂಥವರು ಈ ಶಿವ ಈಶ್ವರ. ಆದ್ದರಿಂದಾಗಿ ಈ 5 ಭೂತಗಳಲ್ಲಿ ಕೂಡ ನಿಯಾಮಕನಾಗಿ ಜಗತ್ತನ್ನು ವ್ಯಾಪಿಸಿಕೊಂಡು ಜಗತ್ತನ್ನು ನೇಮಿಸ್ತಕ್ಕಂಥ, ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಈಶ್ವರನ 5 ಮುಖಗಳು ಇಲ್ಲಿ ನಾವು ಕಾಣತಕ್ಕಂಥವರಾಗಬೇಕು ಅಂತ ಶಿವ ಇವತ್ತು ಮಹತ್ವದ ಒಂದು ಸ್ಥಾನವನ್ನು ಪಡಿತಕ್ಕ, ಅವರ ವಿಶೇಷ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಪೂಜೆಗೆ ಮಹತ್ವ ಆಗಿರ್ತಕ್ಕಂಥ ದಿವಸ. ಯಾಕೆ? ಶಾಸ್ತ್ರದಲ್ಲಿ ಈ ಶಿವರಾತ್ರಿಯ ಬಗ್ಗೆ ಬೇರೆ ಬೇರೆ ವಿಧಾನಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಮೊದಲನೇದಾಗಿ ಇವತ್ತಿನ ಈ ಮಂಗಲ ಶುಭ ಮುಹೂರ್ತದಲ್ಲಿಯೇನೆ ಶಿವ ಪಾರ್ವತಿಯನ್ನ ಕಲ್ಯಾಣ ಮಾಡಿಕೊಂಡ ಅಂತ ಒಂದು ಶಾಸ್ತ್ರ ಒಂದು ಕಡೆ ಹೇಳ್ತದೆ. ಇನ್ನ ಒಂದು ಕಡೆಗೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ? ಶಿವ ಈ ನಮ್ಮ ಭೂಮಿಯಲ್ಲಿ ಭಕ್ತಾದಿಗಳಿಗೆ ಪೂಜೆಗಾಗಿ, ಸೇವೆಗಾಗಿ, ದರ್ಶನಗಾಗಿ ಲಿಂಗ ರೂಪದಿಂದ ಆಯುರ್ಭೂತನಾಗಿರ್ತಕ್ಕಂಥ ಮಂಗಲ ದಿವಸ ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಶಿವನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥ ದಿವಸ ಈ ಮಹಾಶಿವರಾತ್ರಿ. ಈ ಶಿವರಾತ್ರಿ ದಿವಸದಲ್ಲಿ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ, ಬಿಲ್ವಪತ್ರಾರ್ಚನೆ, ಅಲಂಕಾರಾದಿಗಳು ಏನು ಮಾಡ್ತಕ್ಕಂಥ ಅಲ್ಪ ಸೇವೆ ಕೂಡ ಮಹತ್ತಾಗಿ ಫಲವನ್ನು ಕೊಡ್ತಕ್ಕಂಥ ಮಂಗಲ ದಿವಸ. ಯಾಕಂದ್ರೆ ಶಿವನಿಗೆ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ ಬಹಳ ಶೀಘ್ರವಾಗಿ ವರ ಕೊಡ್ತಕ್ಕಂಥ ವ್ಯಕ್ತಿ ಭೋಲೆನಾಥ ಅಂತಾನೆ ಬಹಳ ಕಡೆ ಆತನನ್ನ ಸ್ತೋತ್ರ ಮಾಡ್ತಾರೆ. ಯಾಕೆ? ಭಕ್ತರು ಒಂದು ನಮಸ್ಕಾರ ಭಕ್ತಿನ ಮಾಡಿದರೂ ಸಾಕು, ಭಕ್ತರ ಎಲ್ಲ ಅಭಿಷ್ಟವನ್ನು ಪೂರ್ಣ ಮಾಡ್ತಕ್ಕಂಥ ಒಂದು ಕಾರುಣ್ಯ ಶಿವನದ್ದು ಭಕ್ತರಲ್ಲಿ. ಅಂತ ಶಿವ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿಕ್ಕಾಗಿ, ನಮಗೆ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕಾಗಿ ಲಿಂಗ ರೂಪದಿಂದ ಆವಿರ್ಭೂತವಾಗಿರ್ತಕ್ಕಂಥ ದಿವಸ ಶಿವರಾತ್ರಿ. ಇದನ್ನ ಬೇರೆ ಬೇರೆ ಭಕ್ತಾದಿಗಳು ಈ ದಿವಸದಲ್ಲಿ ಆ ಶಿವನನ್ನು ಆರಾಧಿಸಿ ಫಲವನ್ನು ಪಡೆದಿರತಕ್ಕಂಥ ಚರಿತ್ರೆಯನ್ನು ಈ ಸಾಧ ಹೇಳ್ತಕ್ಕಂಥದ್ದಾಗ್ತದೆ. ಅದರಲ್ಲೂ ವಿಶೇಷವಾಗಿ ಬೇಡರ ಕಣ್ಣಪ್ಪನ ಕಥೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವನಿಗೆ ಅವತ್ತು ಶಿವರಾತ್ರಿ ಅಂತನೂ ಗೊತ್ತಿಲ್ಲ, ಶಿವನ ಅರ್ಚನೆ ಮಾಡ್ತಾನೆ. ಬೇಟೆಗಾಗಿ ಗಿಡದಲ್ಲಿ ಕೂತಿರ್ತಕ್ಕಂಥ ಗಿಡ ಅದು ಬಿಲ್ವಪತ್ರೆ ಗಿಡ. ಅವನಿಗೆ ಗೊತ್ತಿಲ್ಲ ಆದ ರಾತ್ರಿ ಎಲ್ಲ ಬಿಲ್ವಪತ್ರೆಯನ್ನು ಶಿವನ ಮೇಲೆ ಹಾಕಿದ. ಅದೇ ಅವನಿಗೆ ಜಾಗರಣೆ ಆಯ್ತು, ಅದೇ ಅವನ ಶಿವನಿಗೆ ಬಿಲ್ವಪತ್ರೆ ಅರ್ಚನೆ ಆಯ್ತು, ಅದೇ ಮಹಾಪೂಜೆ ಆಯ್ತು, ವಿಶೇಷ ಫಲವನ್ನು ಪಡ್ತಕ್ಕಂಥವನಾದ. ಹೀಗೆ ಮಾರ್ಕಾಂಡೇಯ ಮೊದಲಾಗಿರ್ತಕ್ಕಂಥವ್ರು ಆ ಶಿವನನ್ನು ಆರಾಧಿಸಿ
ತಮಗೆ ಬಂದಿರತಕ್ಕಂಥ ಅಪಮೃತ್ಯುವನ್ನ, ಆಪತ್ತನ್ನ, ದುಃಖಗಳನ್ನ ಎಲ್ಲವನ್ನ ಕಳೆದುಕೊಂಡವರಾಗಿ ಶಿವನ ವಿಶೇಷಕ್ಕೆ ಅನುಗ್ರಹ ಪಾತ್ರರಾಗಿರ್ತಕ್ಕಂಥ ಚರಿತ್ರೆ ನಮಗೆ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದಾಗ್ತದೆ. ಅಂತ ಶಿವನನ್ನು ವಿಶೇಷವಾಗಿ ಆರಾಧಿಸಿ, ಪೂಜಿಸಿ, ಪ್ರಾರ್ಥಿಸಿ ಫಲವನ್ನ ಪಡಿತಕ್ಕಂಥ ಮಂಗಲ ದಿವಸ ಶಿವರಾತ್ರಿ. ಅಂತ ಶಿವರಾತ್ರಿಯಲ್ಲಿ ಈ ಶಿವಪುರ ದೇವಸ್ಥಾನ, ಈ ಘೋರ್ಪಡೆ ಮಹಾರಾಜರ ಒಂದು ಅಧೀನದ ಆಡಳಿತ ನಡೀತಕ್ಕಂಥ ಈ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ವಿಶೇಷವಾಗಿರ್ತಕ್ಕಂಥ ಪೂಜಾರಾಧನೆ ನಡೀತಕ್ಕಂಥದ್ದಾಗಿದೆ. 5 ಗಂಟೆಗೆ ಆ ಮಹಾರಾಜರ ಪರಿವಾರದವರೇ ಬರ್ತಕ್ಕಂಥವರಾಗಿ ಇವರ ಅರ್ಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ, ವಿಶೇಷವಾಗಿರ್ತಕ್ಕಂಥ ಪುಷ್ಪಾಲಂಕಾರ, ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಎಲ್ಲಾ ರೀತಿಯಿಂದ ಕೂಡ ಫಲಪಂಚಾಮೃತ, ಫಲಾದಿಗಳು ಎಲ್ಲವನ್ನು ಪ್ರಸಾದ ರೂಪ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥದ್ದಾಗಿದೆ. ಸುತ್ತಮುತ್ತಲ ಪ್ರಾಂತದ ಎಲ್ಲಾ ಭಕ್ತಾದಿಗಳು ಕೂಡ ಇವತ್ತಿನ ದಿವಸದಲ್ಲಿ ಶಿವನನ್ನ ದರ್ಶನ ಮಾಡಿಕೊಂಡವರಾಗಿ ಆತನ ವಿಷಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆವಾಗೆ ಇವರು ಹೇಳಿದ ಹಾಗೆ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಇನ್ನು ಈ ಶಿವನ ದೇವಸ್ಥಾನ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ, ನಮ್ಮಲ್ಲಿರ್ತಕ್ಕಂಥ ಶಿವನ ಲಿಂಗ ಪಚ್ಚಕಲ್ಲಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ನಿಮಗೆ ಸುತ್ತಮುತ್ತ ನಮ್ಮ ಸಾಧಾರಣವಾಗಿ ಈ ದಕ್ಷಿಣ ಭಾರತ ಈ ಪ್ರಾಂತದಲ್ಲಿ ಎಲ್ಲಿ ಹೋದ್ರೂ ನಮಗೆ ಇದು ಸಿಗ್ಲಿಕ್ಕೆ ಬಹಳ ದುರ್ಲಭವಾಗಿರ್ತಕ್ಕಂಥ ಒಂದು ಲಿಂಗ. ಅಂತ ಪಚ್ಚೆ ಲಿಂಗದಿಂದ ಮಾಡತಕ್ಕಂಥ ಶಿವನ ಲಿಂಗ ಅತ್ಯಂತ ಪುರಾತನವಾಗಿರ್ತಕ್ಕಂಥ, ಯಾವತ್ತೂ ಯಾವಾಗ ಅಂತ ಇತಿಹಾಸದಲ್ಲಿ ಅಷ್ಟು ಪುರಾತನವಾಗಿರ್ತಕ್ಕಂಥ ಶಿವನ ವಿಶೇಷ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಈ ಶಿವಾಲಯ ಆಗಿರ್ತಕ್ಕಂಥದ್ದಾಗಿದೆ. ಎಲ್ಲಾ ಭಕ್ತಾದಿಗಳು ಕೂಡ ಈ ವಿಷಯದಲ್ಲಿ ಬರ್ತಕ್ಕಂಥವರಾಗಿ ಆ ದೇವರ ದರ್ಶನ ಮಾಡಿಕೊಂಡವರಾಗಿ ಅದರ ಅನುಗ್ರಹ ಹೊಂದಿದವರಾಗಿ ಎಲ್ಲ ಮನೆ ವಿಶ್ವಾಸವನ್ನು ಪೂರ್ಣ ಮಾಡಿಕೊಳ್ಳಬೇಕಾಗಿ ಎಲ್ಲಾ ಭಕ್ತಾದಿಗಳಲ್ಲಿ ಈ ಒಂದು ಟಿವಿ ಚಾನಲ್ ಮುಖಾಂತರ ಎಲ್ಲಾ ಭಕ್ತಾದಿಗಳಲ್ಲಿ ನಾವು ವಿಜ್ಞಾಪನೆ ಮಾಡ್ತಕ್ಕಂಥವರಾಗಿದ್ದೀವಿ. ಈ ಕೃಷ್ಣಾರ್ಪಣ ಮತ್ತು ನೋಡಿದ್ರಲ್ಲ ವೀಕ್ಷಕರು, ಇಲ್ಲಿವರೆಗೂ ಸುದೀರ್ಘವಾಗಿ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಪ್ರಾಣೇಶಾಚಾರ್ಯ ಅವರು ಸುದೀರ್ಘವಾಗಿ ತಿಳಿಸಿದ್ದಾರೆ. ಇದು ನಿಜಕ್ಕೂ ನಮಗೆ ಬಹಳ ಸೊಂಡೂರಿನವರಾಗಿ ನಮಗೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪಚ್ಚೆಕಲ್ಲಿನಿಂದ ನಿರ್ಮಿತವಾದ ಶಿವಲಿಂಗ ಸೊಂಡೂರು ಶಿವಪುರದಲ್ಲಿ ಇರುವುದು ನಿಜಕ್ಕೂ ಒಂದು ಹೆಮ್ಮೆ ಪಡುವಂತ ವಿಷಯ. ನಮ್ಮೊಂದಿಗೆ ಸುದೀರ್ಘವಾಗಿ ಮಾತನಾಡಿದಂತ ಪ್ರಧಾನ ಅರ್ಚಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕ್ಯಾಮರಾಮನ್ ರವಿಯೊಂದಿಗೆ ವಿಜಯಕುಮಾರ್ ಮುಬಾರಕ್ಗಾಗಿ ವಂದನೆಗಳು. ಏರ್ಪಾಡೆಲ್ಲ ಬಹಳ ಅದ್ಭುತವಾಗಿದೆ. ಇಂಥ ಆನಂದದ ಸಮಯದಲ್ಲಿ ಒಂದು ಹಾಡನ್ನ ಹಾಡಬಹುದಲ್ಲ? ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಆನಂದ ಪರಮಾನಂದ ಪರಮಾನಂದ.
ದಾನ ಧರ್ಮಗಳ ಬಲದಲ್ಲೇ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲೇ ನಮಗಾನಂದ. ನಿಸರಿ ಸರಿಗ ಸರಿ 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 ಗಮನಿಸ ಆನಂದ ಪರಮಾನಂದ 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 ಪರಮಾನಂದ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನೀಡು ಶಿವ. ವೀಕ್ಷಕರೇ, ಮಹಾಶಿವರಾತ್ರಿ ಅಂತೇಳಿ ಇವತ್ತು ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಅನೇಕ ಜನರು ಇವತ್ತು ಉಪವಾಸವನ್ನ ಮಾಡ್ತಾರೆ. ಅಂದ್ರೆ ಮಿತ ಆಹಾರವನ್ನ ಸೇವನೆ ಮಾಡ್ತಾರೆ. ಕೇವಲ ಹಣ್ಣು ಹಂಪಲುಗಳನ್ನ, ದೇವರ ಪಂಚಾಮೃತವನ್ನ ಸ್ವೀಕರಿಸ್ತಾರೆ. ಈಗ ದೇವಸ್ಥಾನ ಅಂದ್ರೆ ಈಶ್ವರ ದೇವಸ್ಥಾನದಲ್ಲಿ ಸ್ಕಂದ ಯೋಗ ಬಳಗ ವತಿಯಿಂದ ವಿಶೇಷವಾಗಿ ಅವರ ಗ್ರೂಪ್ ಅಲ್ಲಿ ಮೇನ್ ಎಲ್ಲ ಅನೇಕ ನಾನು ಕಾರ್ಯಕ್ರಮಗಳು ನಿಮ್ಗೆ ತೋರಿಸ್ದಂಗೆ ಈ ಸ್ಕಂದ ಯೋಗ ಬಳಗದವರು ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿವರಾತ್ರಿಯ ಪ್ರಯುಕ್ತ ವಿಶೇಷವಾಗಿ ಇವತ್ತು ಇಲ್ಲಿ ಬಂದಂತ ಭಕ್ತಾದಿಗಳು ಅಂದ್ರೆ ಶಿವಪುರ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ಮಧ್ಯಾಹ್ನ 3:30ಇಂದ ಸ್ಟಾರ್ಟ್ ಆಗಿರೋದು ಇದು ಕಾರ್ಯಕ್ರಮ. 3:30ಇಂದ ರಾತ್ರಿ 10 ಗಂಟೆವರೆಗೆ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವಿಶೇಷವಾಗಿ ಕಲ್ಲಂಗಡಿ ಹಣ್ಣನ್ನ, ಆಮೇಲೆ ಖರ್ಜೂರವನ್ನ, ಬಾಳೆಹಣ್ಣು, ಕರ್ಬೂಜ ಹಣ್ಣನ್ನ, ಆಮೇಲೆ ಅನೇಕ ದ್ರಾಕ್ಷಿಯನ್ನ, ಈಗ ಪಪ್ಪಾಯ ಹಣ್ಣನ್ನ, ಈಗ ಅನೇಕ ಈ ತರ 5-6 ಖಾದ್ಯಗಳನ್ನ ಭಕ್ತಾದಿಗಳಿಗೆ ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿ ಸ್ಕಂದ ಯೋಗ ಬಳಗದವರು, ಅದರಲ್ಲಿ ವಿಶೇಷವಾಗಿ ನಮ್ಮ ಆತ್ಮೀಯರಾದಂತ ಷಣ್ಮುಖಣ್ಣ ಹಾಗೂ ಉಮಾಕ್ ಅವರು ಅದನ್ನ ಸಾರಥ್ಯವನ್ನು ವಹಿಸಿಕೊಂಡು ಅದನ್ನ ಇವತ್ತು ಇಲ್ಲಿ ಆರಂಭಿಸಿದ್ದಾರೆ. ನಿಜಕ್ಕೂ ಇವರ ಸೇವೆ ನಮಗೆ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇಂತಹ ದಿನಮಾನಗಳಲ್ಲಿ ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಈ ರೀತಿ ಹಣ್ಣು ಹಂಪಲುಗಳನ್ನು ನೀಡುತ್ತಾ ಇರೋದು ಈ ಸ್ಕಂದ ಯೋಗ ಬಳಗಕ್ಕೆ ಹಾಗೂ ಆ ದಂಪತಿಗಳಿಗೆ ಆ ಶಿವ ಆರೋಗ್ಯ ಐಶ್ವರ್ಯಗಳನ್ನು ನೀಡಿ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡುವ ಅವಕಾಶವನ್ನು ನೀಡಲಿ ಅಂತ ಹೇಳಿ ನಮ್ಮ ಚಾನೆಲ್ ಮುಖಾಂತರ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ ಹಾಡಿ ಮಕ್ಕಳೇ, ಹಾಡಿ.
ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ರೇ 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 ಭಜರಂಗಿ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ ರೇ 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 ಭಜರಂಗಿ ರೇ 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 ಶಿವನೇ ಸೋಲುವ ಶಿರವಾಗಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ ಹಸಿದ ಬಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು वराहरूपं दैववरीष्टं वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
शम्भो स्वयम्भो भो शम्भो शिव 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 शम्भो स्वयम्भो गंगाधर शंकर करुणाकर मामव भव सागर तारक गंगाधर शंकर करुणाकर मामव भव सागर तारक भो शंभो शिव शंभो स्वयंभो निर्गुण परब्रह्म स्वरूप गम गम भूता प्रपंच रहिता निर्गुण परब्रह्म स्वरूप गम गम भूता प्रपंच रहिता निज गुह निहित नितांत अनंता निज गुह निहित नितांत अनंता आनंद अतिशय अक्षय लिंग आनंद अतिशय अक्षय लिंग भो शंभो शिव शंभो स्वयंभो जय जय शंकर हर हर शंकर जय जय शंकर हर हर शंकर जय जय शंकर हर हर शंकर नमः शिवाय धिमि धिमि डमरुक नमः शिवाय नमः शिवाय धिमि धिमि डमरुक धिमित धिमित धिमि धिमि किड किड तोम किड तोम किड तोम किड तोम किड तोम तोम तरि किड तोम धिमित धिमित धिमि धिमि किड किड तोम 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 तरि किड तोम मतंग मुनिवर वंदित ईशा ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಓ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಹತ್ತೂರಿನ ಒಡೆಯ ನೀನು ಗೊತ್ತೇನೋ ಯಾರು ನಿಂಗೆ ಸೈನ್ಯನೇ ಇಲ್ಲ ಇವಂಗೆ ಹೊಂಟವ್ನೆ ರಾಜನಂಗೆ ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ
ನೀನಂತೋನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಬಕೆಟ್ ಹಿಡಿಯೋರ್ನೆಲ್ಲ ಸೈಡ್ಗಿಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ 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 ಶಿವ. गंगाधराय शिव गंगाधराय हर हर भोले नमः शिवाय. गंगाधराय शिव गंगाधराय हर हर भोले नमः शिवाय. ओम नमः शिवाय ओम नमः शिवाय हर हर भोले नमः शिवाय. ओम नमः शिवाय ओम नमः शिवाय हर हर भोले नमः शिवाय. ತಲೆಯಿಂದ ಗಂಗೆ ಸುರಿತಾಳೆ, ಹಣೆಯಲ್ಲಿ ಉಜ್ವಲಿಸುವ ಜ್ವಾಲೆ, ಕೈಯಲ್ಲಿ ಢಮರುಗ ಮೈಯ ವಿಭೂತಿ, ಕೊರಳಲಿ ಸರ್ಪವು ನಿನ್ನ ಮಾಲೆ, ಢಮರುಗ ಶಂಕವು ನಿನ್ನ ಕಹಳೆ, ಇಡೀ ಬ್ರಹ್ಮಾಂಡವೇ ನಿನ್ನೊಯ್ಯಾಲೆ. ನೀಲಕಂಠಹರ ಶಂಭೋ ಶಂಕರ ಬೆಟ್ಟದಷ್ಟ್ ಪ್ರೀತಿ ನಿನ್ನ ಮ್ಯಾಲೆ. ಕರಗರ ತಪ್ಪದ ಬರುವವನೇ, ಕಷ್ಟಕ್ಕೆ ಬೆನ್ನಲಿ ನಿಂತವನೇ, ಲೋಕವನ್ನುಳಿಸಲು ವಿಷವನ್ನು ಕುಡಿದು ಕಣ್ಣಗೆ ಬೆಟ್ಟಲ್ ಕುಂತವನೇ, ಗಣಪನ ಮುರುಗನ ಹೊತ್ತವನೇ, ಕರುಣೆಗೆ ಬಕುತಿಗೆ ಸೋತವನೇ, ಕೈಲಾಸ ಪ್ರಭು ನೀ ಕೈಲಾಸವಾಸಿ ಮಹಾ ಅಘೋರ ಈಶ್ವರನೇ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷೇಯಮಾಮೃತಾತ್. ಕೆಟ್ಕಂಡ್ ಬೀಳ್ದಂಗ್ ಕಾಯ ಶಿವನೇ, ಒಳ್ಳೆ ಜೀವನ ಕೊಡು ನಮ್ಗೆ, ನಿನ್ನನೆಂದ್ರೆ ಕಷ್ಟ ಕಳೆದೋಯ್ತದೆ, ಬೆಣ್ಣೆಲ್ ಕೂದ್ಲು ಎದ್ದಂಗೆ. ಬಿಲ್ಪತ್ರಗಾರಿಕೆ ರುದ್ರಾಕ್ಷಿ ತೊಟ್ಟು ಬಾರೋ ತಂದೆ ಕಣ್ಮುಂದೆ, ದ್ವೇಷ ತುಂಬಿರೋ ಪರಪಂಚದಾಗೆ ಶಾಂತಿ ಕೊಟ್ಬಿಡು ಇನ್ಮುಂದೆ. ಹರ ಹರ ಶಂಭೋ ಶಿವ ಶಿವ ಶಂಕರ ಭೋಲೆನಾಥುಗೆ ಭುಗೆ ಮದೇವ, ಢಮ ಢಮ ಢಮರುಗ ನಾಟ್ಯ ಪ್ರಭು ನಿನ್ನ ದರ್ಶನಕ್ಕಿಂದು ನಾವು ಬಂದೇವ. ಇಲ್ಲದ ಮೋಹ ಬೇಡ ನಿಜವಾದ ಅರಿವು ಮೂಡಿಸು ಚೇತನ, ನಿನ್